ನಮಸ್ಕಾರ ಟಿವಿ ಟುಗೆ ಸ್ವಾಗತ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಬೊಮ್ಮನಹಳ್ಳಿ ಅಭಿವೃದ್ಧಿಯೇ ನನ್ನ ಗುರಿ, ಶಾಸಕ ಸತೀಶ್ ರೆಡ್ಡಿ. ಸೋಮಸಂದ್ರಪಾಳ್ಯದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ಸತೀಶ್ ರೆಡ್ಡಿ ಅವರು ರಾಜ್ಯದ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಮತ್ತು ಸರ್ಕಾರದ ನಡೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಅವರ ಭಾಷಣದ ಪ್ರಮುಖ ಅಂಶಗಳು ಇಲ್ಲಿವೆ. ಅಭಿವೃದ್ಧಿ ಪಥ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೂ ಸಹ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಅಗತ್ಯವಿರುವ ಅನುದಾನವನ್ನು ಹೇಗಾದರೂ ತಂದು ಕ್ಷೇತ್ರದ ಅಭಿವೃದ್ಧಿ ಮಾಡುವುದೇ ನನ್ನ ಪ್ರಮುಖ ಉದ್ದೇಶ ಎಂದು ಅವರು ಸ್ಪಷ್ಟಪಡಿಸಿದರು. ಬಜೆಟ್ ಟೀಕೆ. ಪ್ರಸ್ತುತ ಸರ್ಕಾರದ ಬಜೆಟ್ ಕೇವಲ ಜಾತಿ ಓಲೈಕೆಯ ರಾಜಕಾರಣವಾಗಿದೆ. ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚಿನ ಅನುದಾನ ನೀಡುವ ಮೂಲಕ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಆರೋಪಿಸಿದರು. ಆರ್ಥಿಕ ಪರಿಸ್ಥಿತಿ. ಸರ್ಕಾರದ ಬಳಿ ಅಭಿವೃದ್ಧಿ ಕೆಲಸಗಳಿಗೆ ಹಣಕಾಸಿನ ಕೊರತೆಯಿದೆ. ಇದೇ ರೀತಿ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನತೆಗೆ ಖಾಲಿ ಚೊಂಬು ನೀಡುವುದು ಗ್ಯಾರಂಟಿ ಎಂದು ವ್ಯಂಗ್ಯವಾಡಿದರು. ಕಾರ್ಯಕ್ರಮದ ವಿವರಗಳು. ಈ ಸಂದರ್ಭದಲ್ಲಿ ಸ್ಥಳೀಯವಾಗಿ ಸಕ್ರಿಯವಾಗಿರುವ ಹಲವು ಮುಖಂಡರು ಭಾಗವಹಿಸಿ ಶಾಸಕರಿಗೆ ಬೆಂಬಲ ಸೂಚಿಸಿದರು. ಪ್ರಮುಖರು ಶ್ರೀನಿವಾಸ ರೆಡ್ಡಿ, ವಾಸಣ್ಣ ಹಾಗೂ ಮುರಳಿ. ಇವರೊಂದಿಗೆ ಸ್ಥಳೀಯ ಮುಖಂಡರು ಮತ್ತು ಸೋಮಸಂದ್ರಪಾಳ್ಯದ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ನಾವು ಇದು ಸೋಮಚಂದ್ರ ಪಾಳ್ಯದಲ್ಲಿ ಇರೋದು. ಎಸ್ ವಿ ನೆಕ್ಸ್ಟ್ ಅಪಾರ್ಟ್ಮೆಂಟ್ ಅಲ್ಲಿ ನಾವು ಇರೋದು. ರೀಸೆಂಟ್ಲಿ ಇದು 5 years ಇಂದ ಪೆಂಡಿಂಗ್ ಇತ್ತು. ಈ ರೋಡ್ ತುಂಬಾ ಪೆಂಡಿಂಗ್ ಇತ್ತು. ಪಬ್ಲಿಕ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಈ ರೋಡ್. ಯಾಕಂದ್ರೆ ಮಳೆ ಬಂದ್ರೆ ಮೇಡಮ್ ಓಡಾಡಕ್ಕಾಗಲ್ಲ ಅಷ್ಟಿತ್ತು. ಏನೋ ಹೋದ್ರಲ್ಲ ಸತೀಶ್ ಸರ್ ಸೋಮಂದ್ರಪಾಳ್ಯದ ನಿವಾಸಿಗಳು ಇವರೆಲ್ಲ ಕೊಲೀಗ್ಸ್ ಇವರೆಲ್ಲ ಇರೋರೆಲ್ಲ ಇಲ್ಲಿ 5 ವರ್ಷದಿಂದ ಇಲ್ಲಿ ಆಗ್ತಾ ಇರಲಿಲ್ಲ. ಕಾರಣಾಂತರದಿಂದ ಪೆಂಡಿಂಗ್ ಇತ್ತು ಈ ರೋಡ್. ಕಾರಣಾಂತರದಿಂದ ಪೆಂಡಿಂಗ್ ಇತ್ತು. ಆದ್ರೆ ಮಳೆ ಬಂದ್ರೆ ಕಷ್ಟ ಆಗೋದು. ಪಬ್ಲಿಕ್ ಓಡಾಡಕ್ಕಾಗ್ಲಿಲ್ಲ, ಆಟೋ ಹೋಗಕ್ಕಾಗ್ಲಿಲ್ಲ, ಹ್ಯಾಂಡಿಕ್ಯಾಪ್ಟ್ ಆಗ್ಲಿ, ವಯಸ್ಸಾರರು ಯಾರಿಗೂ ಓಡಾಡಕ್ಕಾಗ್ಲಿಲ್ಲ. ಈ ಸರಿ ಸತೀಶ್ ರೆಡ್ಡಿ ಅವರು ಇಲ್ಲಿ ಇರುವಂತ ಸಾರ್ವಜನಿಕರು ಎಲ್ಲಾ ಸೇರಿ ಇದ್ರ ರೋಡ್ ಮಾಡಿಸ್ಬೇಕಂತ ಕಾರ್ಯರೂಪಕ್ಕೆ ತಂದಿದ್ದಾರೆ. ಖಂಡಿತ ಒಳ್ಳೇದಾಗತ್ತೆ ನಮ್ಮ ಸೋಮಚಂದ್ರಪಾಳ್ಯ. ಸ್ಟಾರ್ಟಿಂಗ್ ನಾನು ಇಲ್ಲಿಂದ 10 ವರ್ಷದಿಂದ ಇದ್ದೀನಿ. ಸೊ ಈ ರೋಡ್ ಇರಲಿಲ್ಲ. ಸೊ ಮಡ್ ರೋಡ್ ಇತ್ತು. ಸೊ ಇದು ಏನೋ ಲಿಟಿಗೇಷನ್ ಅಲ್ಲಿ ಇತ್ತು. ಸೊ ಅವಾಗೆ ನಾವು ರೀಚ್ ಆಗಿದ್ದು MLA ಅವರಿಗೆ. MLA ಅವ್ರ ಹತ್ರ ಶ್ರೀನಿವಾಸ ರೆಡ್ಡಿ ಹತ್ರ ಹೋಗಿ ಇದು ಸಾಲ್ವ್ ಆಗುತ್ತೆ ಅಂತ. ಸೊ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿ ಸೊ ಇಲ್ಲಿವರೆಗೂ ಇದು ಆಗಿದೆ. ರೋಡಿಗೆ ಆಗತ್ತೆ ನಮ್ಮ ಅನ್ಸಿಮತಿ. ನೋಡಿ, ಕಾಲಾಯ ತಸ್ಮೈ ನಮಃ. ನಾವು ಎಷ್ಟೇ ಪ್ರಯತ್ನ ಪಟ್ರು ಯಾವ ಟೈಮ್ ಆಗ್ಬೇಕು. ಇಲ್ಲಿ ಶ್ರೀನಿವಾಸ ರೆಡ್ಡಿ ಅವರು, ಸತೀಶ್ ರೆಡ್ಡಿ ಅವರು, ಇಲ್ಲಿರುವಂತ MLA ವಾಸುದೇವ ರೆಡ್ಡಿ ಅವರು ಎಲ್ಲಾರು ಸಹಕಾರ, ಮುರಳಿ ಸರ್, ಪಬ್ಲಿಕ್ ಅವರು ಎಲ್ಲಾರು ಸಹಕಾರ ಮಾಡಿ ನಮ್ಗೆಲ್ಲ ಮಾಡಿದ್ದಾರೆ. ರೋಡ್ ಆಗ್ಲಿ ಸಾರ್ವಜನಿಕರಿಗೆ ಜೈ. ಚೆನ್ನಾಗಿ ವಿಲಾಸದ ದಿನಗಳಿಂದ ಡಿಸ್ಪ್ಯೂಟ್ ಇತ್ತು ಈ ಭಾಗದಲ್ಲಿ. ಈ ರಸ್ತೆ ಈ ಭಾಗದ ಸೋಮಚಂದ್ರಪಾಳ್ಯದ ಎಲ್ಲ ಗ್ರಾಮಸ್ಥರು ಕೂಡ ಬೇಕಾಗಿತ್ತು. ಮತ್ತೆ ಸುತ್ತಮುತ್ತ ಇರುವಂತ ಲೇಔಟ್ಗೂ ಕೂಡ ಇದೊಂದು ಕನೆಕ್ಟಿವಿಟಿ ರಸ್ತೆ. ಸ್ವಲ್ಪ ತಕರಾರು ಇದ್ದಿದ್ರಿಂದ ಇದನ್ನ ನಾವು ಕೂಡ ಪ್ರಯತ್ನ ಮಾಡಿದ್ವಿ, ಆದ್ರೆ ಅದಾಗಿರ್ಲಿಲ್ಲ. ಈಗ ಮಾಲೀಕರೇ ಅವರೇ ಮುಂದೆ ಬಂದು ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟು ಈಗ ರಸ್ತೆ ಈಗಾಗಲೇ ಜಲ್ಲಿ ರಸ್ತೆ ನಾವು ಮಾಡಿದ್ದೇವೆ. ಸೀವೇಜ್ ಅನ್ನ ಕೂಡ ಇಲ್ಲಿ ಮಾಡ್ತಾ ಇದ್ದೇವೆ. ಮತ್ತೆ ಜೊತೆಗೆ ಟಾರು ಅಥವಾ ಕಾಂಕ್ರೀಟ್ ಅನ್ನು ಕೂಡ ಅಲ್ಲಿ ರಸ್ತೆ ಮಾಡುವಂತದಕ್ಕೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಅದನ್ನು ಕೂಡ ನಾವು ಮಾಡ್ತೇವೆ. ಈ ಭಾಗದ ಜನ ಅಂದ್ರೆ ನಮ್ಮ ಬೊಮ್ಮನಹಳ್ಳಿಯಲ್ಲಿ ಯಾವ್ದಾದ್ರು ರಸ್ತೆ ಟಾರ್ ಆಗಿಲ್ಲ, ಕಾಂಕ್ರೀಟ್ ಹಾಕಿಲ್ಲ ಅಂದ್ರೆ ಅದು ಡಿಸ್ಪ್ಯೂಟ್ ಇದ್ರೆ ಮಾತ್ರ.
ಇಲ್ಲಾಂದ್ರೆ ಯಾವ ರಸ್ತೆನೂ ಕೂಡ ನಾವು ಇವತ್ತಿನವರೆಗೂ ಟಾರ್ ಹಾಕದೆ ಸ್ಯಾನಿಟರಿ ಮಾಡದೆ ಅಥವಾ ಕಾಂಕ್ರೀಟ್ ಹಾಕದೆ ನಾವು ಬಿಟ್ಟಿಲ್ಲ. ಈ ಸಣ್ಣ ಪುಟ್ಟ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಇದ್ದಾಗ ನಾವು ಕೂಡ ಸ್ವಲ್ಪ ತಾಳ್ಮೆಯಿಂದ ರೈತರು ಇದ್ದಂಥವ್ರು ಜಮೀನಿನ ಮಾಲೀಕರು ಅವ್ರದ್ದೇ ಆದಂತ ಸಮಸ್ಯೆಗಳಿರುತ್ತೆ. ಅದನ್ನ ಇವತ್ತು ಅವ್ರು ದೊಡ್ಡ ಮನ್ಸು ಮಾಡಿ ಅವರು ಬಗೆಹರಿಸ್ಕೊಂಡಿದ್ದಾರೆ. ಅದರಿಂದ ಇವತ್ತು ಈ ರಸ್ತೆಯನ್ನ ನಾವು ಮಾಡ್ಕೊಳ್ತೇವೆ. ಜಾತಿ ಹೋಲಿಕೆ ಬಜೆಟ್ ಮಾಡಿದರೆ ಆರೋಪ ನೋಡಿ, ಈ ಒಂದು ಸಿದ್ದರಾಮಯ್ಯನವರ ಬಜೆಟ್, ಹಳೆ ಬಜೆಟ್ ಏನಿದೆ 2-3 ಬಜೆಟ್ ಏನಿದೆ ಅದನ್ನ ಅವರು ಓದಿದ್ದಾರೆ. 250 ಪೇಜಲ್ಲಿ ಅವ್ರು 200 ಪೇಜ್ ಕೂಡ ಹಳೇದು ಓದಿದ್ದಾರೆ. ಯಾವುದು ಕೂಡ ಹೊಸ ಯೋಜನೆ ಮಾಡಿಲ್ಲ. ಅವ್ರ ಹತ್ರ ದುಡ್ಡೇ ಇಲ್ಲ ಮಾಡಕ್ಕೆ. ಅದಕ್ಕೆ ನಾವು ಖಾಲಿ ಚಂಬು ಅಂತ ನಾವು ಹೇಳ್ತಾ ಇರೋದು. ಅವರು ಓಲೈಕೆ, ಅವ್ರಿಗೆ ಯಾರು ಮುಸ್ಲಿಮಾನರ ಮತ ಬೇಕು, ಅವ್ರಿಗೆ ಏನು ಮಾಡಲ್ಲ. ಮುಸ್ಲಿಮ್ಸ್ ಇವ್ರು ಏನು ಮಾಡಲ್ಲ. ಈ ಇದ್ರ ಮುಖಾಂತರ ಅವ್ರಿಗೆ ಶಾದಿ ಭಾಗ್ಯಕ್ಕೆ ಏನೋ ಒಂದಷ್ಟು ಕೊಡ್ತೀವಿ, ಅವ್ರಿಗೇನೋ ಮಾಡ್ಬಿಡ್ತೀವಿ ಅಂತ ಅದನ್ನು ಕೂಡ ಅವ್ರು ಮಾಡಲ್ಲ. ಸುಮ್ಮನೆ ಹಣ ಇಟ್ಕೊಂಡಿರ್ತಾರೆ ಹೊರತು ಅವ್ರಿಗೂ ಅದನ್ನ ಅಭಿವೃದ್ಧಿ ಕೆಲಸ ಮಾಡಲ್ಲ. ಅವ್ರು ನಿಜವಾಗ ಅಭಿವೃದ್ಧಿ ಮಾಡಬೇಕಾಗಿರೋದು ಆಸ್ಪತ್ರೆಗಳನ್ನ ಮಾಡಬೇಕು, ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಅನ್ನ ಮಾಡಬೇಕು, ಮತ್ತೆ ಅವ್ರು ಯಾರು ಇದಾರೆ ಅಲ್ಪಸಂಖ್ಯಾತರು ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡೋ ರೀತಿ ಮಾಡಿ. ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಈ ರೀತಿ ಯಾರೋ ಶಾದಿ ಭಾಗ್ಯಕ್ಕೆ ಅಥವಾ ಇನ್ನೊಂದಕ್ಕೆ ಯಾರ್ದು ಟ್ಯಾಕ್ಸ್ ಮನಿ ಇನ್ಯಾರಿಗೂ ಹಂಚೋದು ಆಗ್ಬಾರ್ದು. ಮತ್ತೆ ಓಲೈಕೆ ರಾಜಕಾರಣ ಮಾಡಬಾರ್ದು. ನಾವು ಇಂದ ಬಜೆಟ್ಗಳಲ್ಲಿ ಮಾಡಿದ್ವಿ. ಅನೇಕರಿಗೆ ಬೇರೆ ಬೇರೆ ಮಠಗಳಿಗೆ ಮಾನ್ಯಗಳಿಗೆ ನಾವು ಸಹಕಾರ ಮಾಡಿದ್ವಿ. ಯಾಕಂದ್ರೆ ಅವರು ಅನ್ನ ಅಕ್ಷರ ದಾಸೋಹವನ್ನ ಮಾಡ್ತಾರೆ. ಅವ್ರು ಅನ್ನವನ್ನ ಕೊಡ್ತಾರೆ, ಎಜುಕೇಶನ್ ಅನ್ನ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಸಹಾಯ ಮಾಡಿದ್ವಿ. ನಾವು ಬೇರೆ ಉದ್ದೇಶ ಇಟ್ಕೊಂಡು ಮಾಡಿಲ್ಲ. ಇವತ್ತು ರಾಜ್ಯದಲ್ಲಿ ಇರೋಂಥ ಅನೇಕ ಮಠ ಮಾನ್ಯಗಳಿಂದ ಈ ಸಿದ್ಧಗಂಗಾ ಮಠನೇ ಎಕ್ಸಾಂಪಲ್ ತಗೊಳ್ಳಿ. ನಾನು ಕೂಡ ಸಿದ್ಧಗಂಗಾ ಮಠದಲ್ಲಿ ಓದಂತ ವಿದ್ಯಾರ್ಥಿ. ಸಿದ್ಧಗಂಗೆಯಲ್ಲಿ ಜಾತಿನೇ ಇಲ್ಲ. SC ST ಅಥವಾ ಜನರಲ್ ಇರ್ಬೋದು, ಅಪ್ಪರ್ ಕ್ಯಾಸ್ಟ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಎಲ್ಲರೂ ಓದಿದ್ದಾರೆ. ಕ್ರಿಶ್ಚಿಯನ್ ಎಲ್ಲರೂ ಓದಿದ್ದಾರೆ. ನಾನಿದ್ದಾಗ ತುಂಬಾ ಜನ ಮುಸ್ಲಿಮ್ಸ್ ಕೂಡ ಇದ್ರು. ಫ್ರೀ ಎಜುಕೇಶನ್. ಆದ್ರಿಂದ ನಾವು ಯಾವತ್ತೂ ಏನೇ ಮಾಡಿದ್ರು ಕೂಡ ಸಮಾಜದಲ್ಲಿ ಉಪಯೋಗ ಆಗ್ಬೇಕು. ಆ ಹಣ ಅವನಿಗೆ ಎಜುಕೇಶನ್ ರೂಪದಲ್ಲಾದ್ರೂ ಅವನಿಗೆ ನಾವು ಕಟ್ಟಿರುವಂತ ತೆರಿಗೆ ಉಪಯೋಗ ಆಗ್ಬೇಕು. ಆಗ ಮಾತ್ರ ದೇಶಕ್ಕೆ ಒಳ್ಳೇದಾಗುತ್ತೆ. ಇದು ಯಾರಿಗೂ ಉಪಯೋಗ ಆಗುವಂತ ಬಜೆಟ್ ಅನ್ನ ಇವ್ರು ಮಾಡಿಲ್ಲ. ಫೇಲರ್, ಈ ಬಜೆಟ್ ಫೇಲ್. ಅದನ್ನ ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡೋರು ಹೇಳಿದ್ದಾರೆ. ಮತ್ತೆ ಬೆಂಗಳೂರು ಜನಕ್ಕೆ ಬರೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಆಯ್ತು. ಡ್ರೋನ್ ಸರ್ವೆ ಮಾಡಿ ಈಗ ಯಾರು ಸ್ಟೇರ್ ಕೇಸು ಮತ್ತೆ ಲಿಫ್ಟ್ ಸಜ್ಜಾಗಳಿಗೆ ಯಾರು ಟ್ಯಾಕ್ಸ್ ಕಟ್ಟಲ್ಲ, ಅದನ್ನು ಟ್ಯಾಕ್ಸ್ ಫಿಕ್ಸ್ ಮಾಡಿದ್ರು. ಡ್ರೋನ್ ನಿಂದ ಸರ್ವೆ ಮಾಡಿ ಜನಗಳಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಈ ಸರ್ಕಾರಕ್ಕೆ. ಮತ್ತೆ ತೆರಿಗೆ ರೂಪದಲ್ಲಿ ಸುಲಿಗೆಯನ್ನ ಮಾಡಬೇಕು ಅಂತ ಈ ರೀತಿ ತೊಂದರೆ ಕೊಟ್ಟು ಜನಗಳ ಹತ್ರ ವಸೂಲಿ ಮಾಡಿ ಬಲವಂತವಾಗಿ ಇದನ್ನ ಮಾಡಕ್ ಹೊರಟಿದ್ದಾರೆ. ಜನ ಇವತ್ತು ತಿರುಗಿ ಬಿದ್ದಿದ್ದಾರೆ. ಇವತ್ತು ಕರೆಂಟ್ ಕೊಡ್ತಾ ಇಲ್ಲ ಬಿಲ್ಡಿಂಗ್ಗಳಿಗೆ. ಈ ರೀತಿ ತೆರಿಗೆ ಒಂದು ಟೆರರಿಸಂ ರೀತಿಯಲ್ಲಿ ತೆರಿಗೆಯನ್ನ ಮಾಡ್ತಾ ಇರೋಂಥದ್ದು. ಇವೆಲ್ಲ ನೀರಿನ ಸಮಸ್ಯೆಗಳಿರ್ಬೋದು, ಬೇರೆ ಎಲ್ಲ ಕೂಡ ಈ ಸರ್ಕಾರ ಮತ್ತೆ ಯಾವುದೇ ಒಂದು ಅಪ್ರೂವಲ್ಗೆ ಹೋದ್ರೆ ಅಡಿಗೆ 100 ರೂಪಾಯಿ ತಗೊಂಡು ಪ್ಲಾನ್ ಅಲ್ಲಿ ಕೊಡುವಂಥದ್ದು, ಇವೆಲ್ಲ ಅವನ್ನ BDA ಮತ್ತೆ BBMP ಯಲ್ಲಿ ಯಾವುದು ಕೂಡ ಕೆಲಸಗಳಾಗಲ್ಲ. ಈ ಖಾತ ಹೊಲ ಖಾತ ಯಾರಿಗೂ ಸಿಗಲ್ಲ. ಆ ರೀತಿ ತುಂಬಾ ತೊಂದರೆಗಳಿದಾವೆ. ಅದನ್ನ ಅವರು ಬಿಟ್ಟು ಎಲ್ಲ ಒಂದು ಕಡೆ ಕುರ್ಚಿ ಕಾದಾಟದಲ್ಲಿ ಇರೋದ್ರಿಂದ ಜನ ಇವತ್ತು ಅವ್ರಿಗೆ ತಿರುಗಿ ಬಿದ್ದಿದ್ದಾರೆ, ಪಾಠ ಕಲಿಸ್ತಾರೆ.